ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಿದ್ದೇನೆ. ಇವತ್ತು ಮನೆ ಯಾರ್ಯಾರ ಪ್ರಶ್ನೆಗಳು ಏನೇನಿದಾವೆ ಹಾಕಿರತ್ತ ಹೇಳಿನಿ. ಕೆಲವೊಂದು ಜನ ಹಾಕಿದಿರಿ, ಕೆಲವೊಂದು ಜನ ಅಂದ್ರೆ ನಿಮ್ಮ ಪ್ರಶ್ನೆ ಏನಿತ್ತು ಅದನ್ನು ಹಾಕಿದಿರಿ. ಡಿಪ್ರೆಷನ್ ಮಾನಸಿಕ ತ್ರಾಸ ನಮ್ಮ ಮನುಷ್ಯಾಗ ಶಾರೀರಿಕ ತ್ರಾಸ ಇತ್ತಂದ್ರೆ ಹೊರಗಿಂದೆಲ್ಲ ಕಾಣ್ತ. ಆದ್ರೆ ಈ ಮಾನಸಿಕ ತ್ರಾಸ ಅನ್ನೋದು ಒಂದು ಭಾಳ ಕೆಟ್ಟ. ನಾವು ಎಷ್ಟೇ ಸಲ ಹೇಳ್ಕೊಂಡ್ರು ಕೆಲವೊಂದು ಜನ ಏನಂತಾರೋ ಏನು ಇಲ್ಲಿ ಬಿಡಿಸೋರು ಹೇಳತ್ತಾರ, ಇವ್ರಿಗೇನು ಆಗ್ತೈತಿ, ಚಲೋನೇ ಇದಾರೆ ಈ ರೀತಿ ಅಂತಿರ್ತಾರೆ. ಆದ್ರೆ ಆ ನೋವನ್ನು ಅನುಭವಿಸೋರಿಗೆ ಆ ನೋವಿನ ಗುರ್ತೈತಿ ಅಥವಾ ಅದು ಯಾವ ರೀತಿ ನಮ್ಮನ್ನ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಇನ್ನು ಜೀವನನ ಬೇಡಪ್ಪ. ಕೆಲವೊಂದು ಸಲ ನಾವು ತಪ್ಪು ಡಿಸಿಷನ್ ಕೂಡ ತೊಗೋತೇವೆ ಈ ಡಿಪ್ರೆಷನ್ದಿಂದ. ಡಿಪ್ರೆಷನ್ ಏನೈತಿಲ್ಲ ನಮಗೆ ನಾವು ಹಚ್ಕೊಂಡಂಥ ಒಂದು ರೋಗ ಆಗೈತೆ ಅಂದ್ರೆ ನಾವು ಕೆಲವೊಂದು ಸಲ ಏನೋ ಹಿಂದೆ ಆದಂಥ ಘಟನೆಗಳ ಯಾರೋ ಏನೋ ಅಂದಿರ್ತಾರೆ, ರಿಪೀಟ್ ಅದನ್ನು ನಾವು ನಮ್ಮ ತಲೆಯಾಗ ಟೆಲಿಕಾಸ್ಟ್ ಮಾಡ್ತೇವೆ. ಅಂದ್ರೆ ಅದು ಅಂದದೆಲ್ಲ ಈಗ ಬದಲಾವಣೆ ಅಂತೂ ಏನು ಮಾಡ್ಕೋಗಿಲ್ಲ. ಆದ್ರೆ ಈ ಭೂತಕಾಲ ಅಂತ ನಮ್ಗೆ ಬದಲಾವಣೆ ಆಗೋಲ್ಲ, ಆದ್ರೆ ಮುಂದಿನ ನಮ್ಮ ಭವಿಷ್ಯತ್ ಕಾಲ ನಾವು ಬದಲಾವಣೆ ಮಾಡ್ಕೋಬಹುದು. ಹಾಗಾಗಿ ಅದನ್ನ ವಿಚಾರ ಮಾಡೋಕ್ಕಿಂತ ಮುಂಚೆ ನಾವು ಬೇರೆ ಏನಾರ ವಿಚಾರ ಮಾಡ್ಬೋದಲ್ಲ. ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಾಗ ಬಂದು ಅಂದ್ರೆ ಈ ಡಿಪ್ರೆಷನ್ ಅನ್ನೋದು ದೂರ ಆಗ್ತೈತಿ. ನಾವು ಎಷ್ಟೋ ಸಲ ಏನೋ ಒಂದು ಡಾಕ್ಟ್ರು ತೋರಿಸ್ತೇವೆ, ಎಲ್ಲೋ ಹೋಗ್ತೇವೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಮಾರ್ಗ ಇದೆ ನಮ್ಗೆ ಹೆಚ್ಚಿನ ಪ್ರಮಾಣದಾಗ ಸಹಾಯ ಮಾಡ್ತೈತಿ ಡಿಪ್ರೆಷನ್ದಿಂದ ಹೊರಗೆ ಬರಕ, ಮಾನಸಿಕ ತೊಂದರೆದಿಂದ ನಾವು ಹೊರಗೆ ಬರಕ. ನಾವು ಎಲ್ಲರಿಗೂ ಚಲೋ ಇದಾವೋ, ಆರೋಗ್ಯವಾಗಿದ್ದವು, ನಮ್ಮೆಲ್ಲ ಕೆಲಸಗಳು ನೀಟಾಗಿ ಮಾಡ್ತಿರ್ತೇವೆ. ಅದ್ರ ಒಳಗೆ ಕೊರಗುತ್ತಿರ್ತೇವೆ. ಏನೋ ಒಂದು ತಪ್ಪು ಡಿಸಿಷನ್, ಯಾರೋ ಒಂದೊಂದು ಮಾತು ನಮ್ಮ ಜೀವನದಾಗ ಏನೋ ಒಂದು ಏರಿಳಿತಗಳು ಆಗ್ತಿರ್ತವೆ. ಇದರಿಂದೆಲ್ಲ ನಾವು ಒಳಗೆ ಕೊರಗ್ತಿರ್ತೇವೆ. ಆದರೆ ಇದಕ್ಕೆ ಬರುವಂಥ ಅತ್ಯಂತ ಸ್ವಾಮಿ ಸೇವೆದಾಗಿರುವಂಥ ಅತ್ಯಂತ ಸರಳ ಮಾರ್ಗ ಅಥವಾ ಸರಳ ಸೇವೆನೇ ಮೊದಲೇದಾಗ ಹೇಳಿದನು ನಾಮಜಪ. ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ತ ಬರ್ರಿ. ಅತ್ಯಂತ ಸರಳ ಮಾರ್ಗ. ಮತ್ತು ಪ್ರತಿಯೊಂದು ನಮ್ಮ ಜೀವನದಾಗ ನಮ್ಮ ಮನಸ್ಸಾಗ ಆಗುವಂಥ ಎಷ್ಟೋ ಹಲವಾರು ವಿಚಾರಗಳಿಗೆ ನಾಮಸ್ಮರಣೆ ಅನ್ನೋದು ಒಂದು ಅತ್ಯಂತ ಪ್ರಭಾವಿ ಸೇವೆ ಆಗೈತೆ. ನಾಮಸ್ಮರಣೆ ನಾವು ಕಂಟಿನ್ಯೂ ಮಾಡ್ತಾ ಹೋದು ಅಂದ್ರೆ ಮನಸ್ಸಾಗ ಏನೋ 108 ವಿಚಾರಗಳು, ನೆಗೆಟಿವ್ ವಿಚಾರಗಳು ಬರ್ತಾವಲ್ಲ, ಇದ್ರ ಮ್ಯಾಗೆಲ್ಲ ಬಂಧನ ಆಗ್ತೈತಿ. ಅಂದ್ರೆ ಆ ವಿಚಾರಗಳು ಬರದಂಗ ನಮ್ಗೆ ನಾಮಸ್ಮರಣದಿಂದ ಅಷ್ಟು ಊರ್ಜಾ ಸಿಗ್ತೈತಿ, ಅಷ್ಟು ಸಕಾರಾತ್ಮಕ ಒಂದು ವಿಚಾರಗಳು ಬರ್ತಾವೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟು ನಮ್ಗೆ ಉತ್ಸಾಹ, ಹುಮ್ಮಸ, ನಮಗೆ ಆತ್ಮವಿಶ್ವಾಸ ಇರ್ತೈತಿ. ಹಾಗಾಗಿ ಸತತವಾಗಿ ನಾವು ನಾಮಸ್ಮರಣೆಯನ್ನು ಮಾಡಬೇಕು. ಇನ್ನೊಂದು ನಾಮಸ್ಮರಣೆಯನ್ನು ನೀವು ಜಪಮಾಲೆ ತೊಗೊಂಡು ಮಾಡಬೇಕು ಅಥವಾ ಹಿಂಗೆಲ್ಲ ಏನೂ ಇಲ್ಲ. ಸತತವಾಗಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಮಾಡ್ರಿ. ನಿಮ್ಗೆ ನೋಡ್ರಿ ಮಾಡತ್ತೆ ಹೇಳಿಲ್ಲ, ಬ್ರಹ್ಮಾಂಡ ನಾಯಕರದ ನೀವು ಯಾವುದೇ ದೇವ್ರ ಪೂಜೆ ಮಾಡ್ರು ಮಹಾರಾಜರಿಗೆ ಹೋಗಿ ತಲುಪೋದು. ಹಾಗಾಗಿ ನಿಮ್ಮ ಇಷ್ಟ ದೇವತೆ ಮಾಡ್ರಿ. ಇಲ್ಲಿಕ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಸತತವಾಗಿ ಬೇರೆದವ್ರಿಗೆಲ್ಲರಿಗೂ ಕೇಳಿಸೋದು ಬೇಡ, ನಮಗಷ್ಟ. ಈಗ ನಾ ಇಲ್ಲಿ ಕೂತ ನಿಲ್ಲೋ ನನ್ನ ಕಿವಿಗೆ ಅದು ಕೇಳಿಸ್ಬೇಕು. ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನೀವು ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ಒಂದು 8 ದಿನ ನೀವು ಮಾಡಿ ನೋಡ್ರಿ, ಯಾವ ರೀತಿ ನಿಮ್ಗೆ ಬದಲಾವಣೆ ಆಗಿರ್ತೈತಿ. ಈಗ 8 ದಿನ ನಾಮಸ್ಮರಣೆಯನ್ನು ಆರಂಭ ಮಾಡಿದ ಕೂಡಲೇ ನೆಕ್ಸ್ಟ್ ನೀವು ಅದಕ್ಕಿಂತ ಹಿಂದಿದ್ರೆ ಯಾವ ರೀತಿ ವಿಚಾರ ಮಾಡ್ತೀರಿ, ಏನೆಲ್ಲ ವಿಚಾರ ಮಾಡ್ತಿದ್ದು, ಡಿಪ್ರೆಷನ್ದಿಂದ ಹೊರಗೆ ಏನೆಲ್ಲ ಮೋಟಿವೇಶ್ನಲ್ ಸ್ಪೀಚ್, ಮೋಟಿವೇಶ್ನಲ್ ವಿಡಿಯೋಗಳ ಏನೇನೋ ವೆರೈಟಿ ಏನೇನೋ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಹೆಚ್ಚಾಗಿ ಸರಳವಾಗಿ ಆಧ್ಯಾತ್ಮಿಕ ಮಾರ್ಗದಾಗ ನೀವು ಪ್ರಗತಿಯನ್ನು ಹೊಂದ್ರಿ. ಆಧ್ಯಾತ್ಮಿಕವಾಗಿ ಈ ಒಂದು ಮಾನಸಿಕ ಕಾಯಿಲೆಯಿಂದ ಹೊರಗೆ ಬರಕ್ಕೆ ಒಂದು ದಾರಿಯನ್ನು ಹುಡುಕ. ಅಷ್ಟೇ ಸತತವಾಗಿ ನಾಮಸ್ಮರಣೆ ಮಾಡ್ರಿ. ಇನ್ನೊಂದು ಅತ್ಯಂತ ಸರಳ ಸೇವೆ ಅಂದ್ರೆ ತಾರಕ ಮಂತ್ರ. ಪ್ರತಿಯೊಂದು ಸಾಲದಾಗ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ ಅಂದ್ರೆ ಅಸಾಧ್ಯವಾದನ್ನು ಸಾಧ್ಯವಾಗಿ ಮಾಡುವಂಥ ಶಕ್ತಿ ಸ್ವಾಮಿ ಮಹಾರಾಜರಿಗೆ ಐತಿ. ಹಾಗಾಗಿ ಸ್ವಾಮಿ ಮಹಾರಾಜರ ಸಾಕ್ಷಾತ್ ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಗೋಸ್ಕರ ನೀಡುವಂಥ ಒಂದು ಮಂತ್ರ ಅಂದ್ರೆ ತಾರಕ ಮಂತ್ರ. ಯಾರು ಕಷ್ಟದಾಗಿರ್ತಾರೋ, ಯಾರು ಭಯದಲ್ಲಿ, ಯಾರು ಒಂದು ಏನೂ ಇಲ್ಲ ಇನ್ನು ಎಲ್ಲ ಮುಗ್ದಿದ್ದೇನೋ ಪರಿಸ್ಥಿತಿಗೆ ಇರುವಂಥವ್ರಿಗೆ ತಾರಕ ಮಂತ್ರ ಅನ್ನೋದು ಒಂದು ಹೊಸ ಜೀವನ, ಹೊಸ ಉತ್ಸಾಹ ತಂದು ಕೊಡ್ತೈತಿ. ಜೀವನದಾಗ ಒಂದು ಹೊಸ ಆಸೆಯನ್ನು ತಂದು ಕೊಡ್ತೈತಿ. ತಾರಕ ಮಂತ್ರ ಅನ್ನುವಾಗ ನೀವು ಒಂದು ಸಣ್ಣ ಗ್ಲಾಸ್ ನೀರು ತೊಂದ ಪ್ರತಿದಿನ 11 ಸಲ ತಾರಕ ಮಂತ್ರ ಹೇಳಿ ಅದನ್ನು ಗ್ರಹಣ ಮಾಡಿದ್ರೆ ಆ ತೀರ್ಥ ಏನು ತಾರಕ ಮಂತ್ರ ಹೇಳುವ ಒಂದು ಸಣ್ಣ ಗ್ಲಾಸ್ ನೀರ್ದಾಗ ತೊಂದ್ರೆ ಅದನ್ನ ತೀರ್ಥಕ್ಕೆ ಕನ್ವರ್ಟ್ ಆಗ್ತೈತದ. ಹಾಗಾಗಿ ತಾರಕ ಮಂತ್ರ ತೀರ್ಥವನ್ನು ತಗೋತ ಹೋಗ್ರಿ. ಶಾರೀರಿಕ ಆಗಲಿ, ಆರೋಗ್ಯಕ್ಕಾಗಲಿ, ನಿಮ್ಗೆ ಏನು ಸಮಸ್ಯೆ ಐತಿ ಅದನ್ನು ಸ್ವಾಮಿ ಮಹಾರಾಜರದಕ್ಕೆ ಮನಸ್ಸು ಬಿಚ್ಚಿ ಮಾತಾಡಿ ನೀವು ತಾರಕ ಮಂತ್ರಕ್ಕೆ ಅನುಷ್ಠಾನಕ್ಕೆ ಆರಂಭ ಮಾಡಿರಿ. ತಾರಕ ಮಂತ್ರದಿಂದ ಇಷ್ಟೆಲ್ಲ ಪ್ರಭಾವ ಆಗ್ತೈತೆ ಅಂದ್ರೆ ಅನಾರೋಗ್ಯ ಇರಲಿ ಅಥವಾ ಯಾವುದೇ ಒಂದು ನಮ್ಮ ಭಯ ಐತಿ, ಡಿಪ್ರೆಷನ್ ಐತಿ, ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಹೆದರಿಕೆ ಐತಿ, ಯಾರ ಜೊತೆ ಮುಂದೆ ಮಾತಾಡ್ಬೇಕು ನಮ್ಮ ಮನಸ್ಸಿಗಳನ್ನ ನಮ್ಗೆ ಹೇಳ್ಕೋಕ್ಕೂ ಹೆದರಿಕೆ ಏನೋರ ಪ್ರತಿನಿತ್ಯ ತಾರಕ ಮಂತ್ರದ ತೀರ್ಥವನ್ನು ಗ್ರಹಣ ಮಾಡ್ರಿ. ಇನ್ನು ಗುರುಚರಿತ್ರ 14ನೇ ಅಧ್ಯಾಯ ಭಯಮುಕ್ತಿ ಒಂದು ಅಧ್ಯಾಯ ಅಂತ ಹೇಳಿ ಕರೀತಾರೋ. ಹಾಗಾಗಿ ಯಾವಾಗೆಲ್ಲ ನಿಮಗೆ ಒಂದು ರೀತಿ ಲೋ ಫೀಲ್ ಆಗ್ತೈತಿ, ಇಲ್ಲ ನನ್ನ ಜೊತೆ ಯಾರೂ ಇಲ್ಲ, ಇನ್ನು ಕೆಳಗೆ ಬಿದ್ನಿ, ನನ್ನ ಜೀವನದಾಗ ನಾ ಯಾವತ್ತೂ ಮ್ಯಾಲೆ ಹೇಳಲ್ಲ, ಈ ಟೈಮ್ದಾಗ ಅಂದ್ರೆ ಆ ಟೈಮ್ದಾಗ ನಮ್ಗೆ ಅನಿಸ್ತಿರ್ತೈತಿ ಇಲ್ಲ ನಾ ಇನ್ನೇನು ಮ್ಯಾಲೆ ಇಲ್ಲ. ಆದ್ರೆ
ಇವತ್ತು ಕತ್ಲಾಗಿತ್ತಂದ್ರೆ ನಾಳೆ ಬೆಳಕು ಆಗೇ ಆಗ್ತೈತಿ. ಇವತ್ತು ನಮ್ಗೆ ಸಮಸ್ಯೆ ಅದಂದ್ರೆ ಇವತ್ತು ದುಃಖ ಐತಂದ್ರೆ ನಾಳೆ ಖುಷಿ ಸುಖ ಅನ್ನೋದು ಬಂದೇ ಬರ್ತೈತಿ. ಇವು ಎರಡೂ ಒಂದು ನಮ್ಮ ಜೀವನದಾಗಿಂದ ಎರಡು ಮುಖಗಳು, ಎರಡು ಒಂದಿಲ್ಲ ಒಂದು ಆದ ಕೂಡಲೇ ಬರ್ತಿರ್ತಾವೆ. ಹಾಗಾಗಿ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಸ್ವಾಮಿ ಶಕ್ತಿ ನೀಡ್ತಿರ್ತೈತಿ. ಸ್ವಾಮಿ ಮಹಾರಾಜರ ಸೇವಾ ನಮ್ಗೆ ನೀಡ್ತಿರ್ತೈತಿ. ಹಾಗಾಗಿ ಆಧ್ಯಾತ್ಮಿಕವಾಗಿ ನೀವು ಬರ್ರಿ. ಗುರುಚರಿತ್ರ 14ನೇ ಅಧ್ಯಾಯ ಓದ್ರಿ. ನೀವು ಪ್ರತಿ ಗುರುವಾರ ಇದನ್ನು ಓದ್ತಾ ಬರ್ರಿ, ಅಥವಾ ಪ್ರತಿನಿತ್ಯ ನೀವು ಭಾಳ ಹಾಕೋದಿದ್ ಲೋ ಫೀಲ್ ಇಲ್ಲ ನನಗೆ ಇದರಿಂದ ನಾನು ಹೊರಗೆ ಬರೋಕೆ ಆಕತ್ತಿಲ್ಲ, ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿನಿತ್ಯ ನೀವು ಓದ್ರಿ. ಗ್ರಂಥ ಇಲ್ಲಾಗಿತ್ತಂದ್ರೆ ಪ್ರತಿನಿತ್ಯ ಶ್ರವಣ ಮಾಡ್ರಿ, ಪ್ರತಿನಿತ್ಯ ಕೇಳ್ರಿ. ಆ ಪ್ರತಿನಿತ್ಯ ಕೇಳಿದಾಗ ನಮ್ಗೆ ಪ್ರತಿನಿತ್ಯ ಒಂದು ಜೀವನದಾಗ ಹೊಸ ಹುಮ್ಮಸ್ ಅಂತ ತಂದು ಕೊಡ್ತೈತಿ. ಅಂದ್ರೆ ಆ ಗುರುಚರಿತ್ರ 14ನೇ ಅಧ್ಯಾಯದಾಗ ಐತಿ ಭಯಮುಕ್ತಿ ಸಂಕಟ ನಿವಾರಣೆ ಅಂತ ಹೇಳಿ. ಅಂದ್ರೆ ನಮ್ಮ್ಯಾಗಿರುವಂಥ ಸಂಕಷ್ಟ, ನಮ್ಮ ಮನಸ್ಸಾಗಿರುವಂಥ ಭಯವನ್ನು ದೂರ ಮಾಡಿ ಮನಸ್ಸಾಗ ನೆಮ್ಮದಿಯನ್ನು ತರ್ತೈತಿ. ಎಲ್ಲ ಒಂದು ಮಾನಸಿಕ ತೊಂದರೆ ಐತಲ್ಲ ಇದನ್ನೆಲ್ಲದಿಂದ ನಮ್ಗೆ ದೂರ ಮಾಡಿ ನಮ್ಮ ಜೀವನ ಖುಷಿಯಿಂದ ತುಂಬ್ತೈತಿ. ಹಾಗಾಗಿ ಯಾರೇ ಇರಲಿ, ಯಾರೇ ನಾವು ನೋಡ್ರಿ, ಮಾನಸಿಕ ರೋಗ ಅನ್ನೋದು ನಾವು ನಮಗೆ ತಂದಂಥ ಒಂದು ರೋಗ. ಯಾರೂ ಅದನ್ನು ಕೊಡೋಲ್ಲ, ಏನಿಲ್ಲ. ನಾವು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ನಾ ಹಿಂಗೆ ಮಾಡಬಾರ್ದಾಗಿತ್ತು, ಅದೆಲ್ಲ ಮುಗಿದು ಹೋಗ್ತೈತಿ. ಈಗ ಅದನ್ನೇನಂತೂ ಚೇಂಜ್ ಮಾಡಕ್ಕೆ ಬರಲ್ಲ. ಹಾಗಾಗಿ ಮುಂದಿನ ಬರೋ ದಿನಗಳನ್ನ ನಾವು ಚೇಂಜ್ ಮಾಡ್ಬೋದು. ಹಾಗಾಗಿ ನೀವು ಮುಂದಿನ ಬರೋ ದಿನಗಳನ್ನ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಕೊತ ಹೋಗ್ರಿ. ಒಂದು ಯಾವುದೇ ಒಂದು ಸಣ್ಣ 108 ನಿಮ್ಮ ಅಂದ್ರೆ ಆಪ್ತರದ್ರೋಗ ಒಂದು ಒಳ್ಳೆ ಸಜೆಷನ್ ತಗೋರಿ. ಈ ರೀತಿ ಮಾಡ್ಬೇಕು ಅನ್ನೋದೈತಿ, ಏನು ಮಾಡಲಿ, ಹಿಂಗೆ ಮಾಡ್ರಿ ಹೆಂಗೆ ಆಗ್ತೈತಿ. ಒಂದು ಬಿಟ್ಟು 100 ಸಲ ಮಾತಾಡ್ರಿ ನೀವು, ಅವಾಗ ನಿಮಗೆ ಗುರ್ತಾಗ್ತೈತಿ ಯಾವ ರೀತಿ ಎಲ್ಲಿ ನಾವು ಹೋದ್ರೆ ಜಾಬ್ ಆಗಲಿ ಯಾವುದೇ ಒಂದು ಇದಿರಲಿ ಪ್ರತಿಯೊಂದು ಕ್ಷೇತ್ರದಾಗ ಫಸ್ಟ್ ಕಷ್ಟಪಟ್ಟಾಗ ಯಶಸ್ಸು ಅನ್ನೋದು ಸಿಗ್ತೈತಿ. ಯಶಸ್ಸು ಅನ್ನೋದನ್ನ ನಾವು ಒಂದು ಹೆಜ್ಜೆ ಇಟ್ಟು ಅಂದ್ರೆ ಸಿಗುಲ್ಲ. ಒಂದು ಬಾಗಿಲು ಕ್ಲೋಸ್ ಆಗಿತ್ತು ಅಂದ್ರೆ ನಮ್ಗೆ ಸ್ವಾಮಿ ಮಹಾರಾಜರು 100 ಬಾಗಿಲು ತೆರೆದಿರ್ತಾರೆ. ಹಾಗಾಗಿ ಅವ್ರ ಮ್ಯಾಗ ವಿಶ್ವಾಸ ಇಟ್ಟ ಈ 3 ಥ್ರೋಗಿನ ಸೇವೆ ಒಂದು ಮಾಡ್ರಿ. ನೀವು ಯಾರು ಕಮೆಂಟ್ ಹಾಕಿರಲ್ಲ ದಯವಿಟ್ಟು ಒಂದು ಸೇವೆನ ಆರಂಭ ಮಾಡ್ರಿ. 1 ತಿಂಗಳು ಕಂಟಿನ್ಯೂ ಮಾಡಿ ನೋಡ್ರಿ. ನೀವು ನನಗೆ ಕಮೆಂಟ್ ಹಾಕ್ತೀರಿ, ನಾವು ಅಕ್ಕ ನೀ ಹೇಳ್ಕೊಟ್ಟು ಸೇವೆದಿಂದ ನನಗೆ ಇಷ್ಟೆಲ್ಲ ಲಾಭ ಆಗೈತಿ ಅಂದ್ರೆ ಇಷ್ಟೆಲ್ಲ ಒಳ್ಳೇದಾಗೈತಿ, ಇಷ್ಟೆಲ್ಲ ನನಗೆ ಜೀವನದಾಗ ಯಾವತ್ತೂ ಕನಸಾಗ ಸಕಟ್ಟು ವಿಚಾರ ಮಾಡ್ಲಾಗಿನಿ ಹಿಂಗೆ ಆಗ್ತೈತೆ ಅಂತ ಹೇಳಿ. ಹಾಗಾಗಿ ಸೇವೆಯನ್ನು ಮಾಡ್ರಿ. ಸೇವೆಯನ್ನು ಮಾಡ್ತಾ ಹೋಗಿ ಯಾವುದೇ ಒಂದು ಸಮಸ್ಯೆ ದೊಡ್ಡದಿರಲಿ ಸಣ್ಣ ಇರಲಿ ಸ್ವಾಮಿ ಮಹಾರಾಜರ ಮುಂದೆ ಅದು ಯಾವತ್ತೂ ನಿಲ್ಲಲ್ಲ. ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರ್ತೈತಿ. ಅದು ಕೇವಲ ಸ್ವಾಮಿ ಶಕ್ತಿಯಿಂದ ಸ್ವಾಮಿ ಮಹಾರಾಜರ ಸೇವೆಯಿಂದ ಸಾಧ್ಯ ಆಗ್ತಿರ್ತೈತಿ. ಹಾಗಾಗಿ ತಾರಕ ಮಂತ್ರವನ್ನು ಅನ್ರಿ. ನೀವು ಪ್ರತಿನಿತ್ಯ ತಾರಕ ಮಂತ್ರ ಕೇಳ್ತಾ ಹೋಗ್ರಿ. ಇವಾಗ ನಿಮಗೆ ಇದು ಅನಿಸ್ತಿಲ್ಲ ಮೈಂಡ್ಗೆ ಒಂಥರ ದುಃಖ ಅಥವಾ ಏನೋ ಒಂದು ನಾವು ಈಗ ಡಿಪ್ರೆಷನ್ ಅಂತ ಹೇಳ್ತಿರ್ತೀವಲ್ಲ ಆ ಫೀಲಿಂಗ್ದಾಗ ನೀವು ತಾರಕ ಮಂತ್ರ ಕೇಳ್ತಾ ಹೋಗ್ರಿ. ಸತತ ಹೆಡ್ಫೋನ್ ಅಂತೂ ಪ್ರತಿಯೊಬ್ಬರ ಇದಾವೆ. ಹೆಡ್ಫೋನ್ ಹಾಕೋದ ಆ ವಿಚಾರಗಳು ಮೋಟಿವೇಶ್ನಲ್ ಸ್ಪೀಚ್ ನಾ ಕೇಳಬೇಡ್ರಿ ಅಂತ ಹೇಳ್ಕತ್ತಿಲ್ಲ. ಅಂದ್ರೆ ತಾರಕ ಮಂತ್ರವನ್ನು ಕೇಳ್ಕೊತ ಹೋಗ್ರಿ. ತಾರಕ ಮಂತ್ರದಿಂದ ಇಷ್ಟು ನಮ್ಗೆ ಪಾಸಿಟಿವ್ ಒಂದು ಶಕ್ತಿ ಕೊಡ್ತೈತಿ. ಅನಾರೋಗ್ಯ ಸಮಸ್ಯೆ ಇತ್ತಂದ್ರೆ ಅದರಿಂದನೂ ಹೊರಗೆ ಬರಕ್ಕೆ ನಮ್ಗೆ ತಾರಕ ಮಂತ್ರ ಸಹಾಯ ಆಗ್ತೈತಿ. ಹಾಗಾಗಿ ತಾರಕ ಮಂತ್ರ, ನಾಮಜಪ, ಗುರುಚರಿತ್ರ 14 ಈ 3 ಸೇವೆಗಳು ಇದ್ರೆ ನಿಮ್ಗೆ ಯಾವ್ದು ಈಸಿ ಆಗ್ತೈತಿಲ್ಲ ಆ ಸೇವೆಯನ್ನು ಮಾಡ್ರಿ. ಸೇವೆಯನ್ನು ಪ್ರಸಾರ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಶೇರ್ ಮಾಡ್ಕೊರಿ ಅನ್ಕೋತ ಇವತ್ತಿನ ಈ ಮಾಹಿತಿ, ಈ ಸ್ವಾಮಿ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ. ಸ್ವಾಮಿ ಸೇವೆಯನ್ನು ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತಾನು. ಶ್ರೀ ಸ್ವಾಮಿ ಸಮರ್ಥ.